ಓಂ ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್. 2025 ವರ್ಷಫಲ ನೋಡೋಣ ಎಲ್ಲ ರಾಶಿಗೂ. ಅದೇ ರೀತಿಯಲ್ಲಿ 2025 ಶನಿ ಸಂಚಾರ ಆಗ್ತಾ ಇದ್ದಾರೆ ಕುಂಭರಾಶಿಯಿಂದ ಮೀನರಾಶಿಗೆ. ಅದೇ ರೀತಿಯಲ್ಲಿ ಗುರು ರಿಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗ್ತಿದ್ದಾರೆ ಮೇ ತಿಂಗಳಲ್ಲಿ. ರಾಹುಕೇತು ಮೇ ತಿಂಗಳಲ್ಲೇ ಸಂಚಾರ ಆಗ್ತಿದ್ದಾರೆ. ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಕೇತು, ಹಾಗೆ ಮೀನರಾಶಿಯಿಂದ ಕುಂಭರಾಶಿಗೆ ರಾಹು ಸಂಚಾರ ಆಗ್ತಾರೆ. ಇವಾಗ ನಾವು ಲಾಸ್ಟಿಂದ ನೋಡೋಣ. ಮೇಷರಾಶಿ ಫಸ್ಟಿಂದ ಬೇಡ, ಲಾಸ್ಟಿಂದ ಶುರು ಮಾಡೋಣ. ಮೀನರಾಶಿಯವರಿಗೆ ಹೇಗಿದೆ ಈ ವರ್ಷ? ಮೀನರಾಶಿಯವರಿಗೆ 2025 ಹೇಗಿದೆ ಅನ್ನೋದನ್ನು ನೋಡೋಣ. 2025 ಮೀನರಾಶಿಗೆ ಜನ್ಮ ಶನಿ ಅಂದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ರೆಡಿ 7.5 ಶುರು ಆಗಿದೆ, ಅದರಲ್ಲಿ ಬೇರೆ ಜನ್ಮ ಶನಿ ಬಂತು. ಏನಾರು ತೊಂದರೆ ಮಾಡ್ತಾರಾ ಶನಿ ಭಗವಾನ್? ಖಂಡಿತ ಇಲ್ಲ. ಶನಿ ಭಗವಾನ್ ಏನೂ ತೊಂದರೆ ಮಾಡೋದಿಲ್ಲ. ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಖಂಡಿತ ಪನಿಷ್ಮೆಂಟ್ ಕೊಟ್ಟೇ ಕೊಡ್ತಾರೆ, ಅದರಲ್ಲಿ ಬೇರೆ ಮಾತಿಲ್ಲ. ಶನಿ ಭಗವಾನ್ ಬಂದು ಪನಿಷ್ಮೆಂಟ್ ಕೊಡೋದ್ರಲ್ಲಿ ಸ್ಪೆಷಲಿಸ್ಟ್. ನಾವು ಮಾಡಿದ ತಪ್ಪಿಗೆ ಖಂಡಿತ ತಕ್ಕ ಫಲ ಕೊಟ್ಟೇ ಕೊಡ್ತಾರೆ. ನೀವು ಮಾಡಿದ್ದು ಒಳ್ಳೆಯದು ಬರುತ್ತೆ, ಕೆಟ್ಟದ್ದು ಬರುತ್ತೆ ಈ ಜನ್ಮಶನಿ ಟೈಮಲ್ಲಿ. ಅಕಸ್ಮಾತ್ ಜನ್ಮಶನಿ ಟೈಮಲ್ಲಿ ಹೊಸ ವರ್ಷ ಶುರುವಾಗಿದೆ, ಏನಾರು ಒಂದು ರೆಸಲ್ಯೂಷನ್ ರೆಸಲ್ಯೂಷನ್ ತೊಗೊಂಡಿರ್ತೀವಿ, ದೇವ್ರ ಹತ್ರ ಪ್ರಾಮಿಸ್ ಮಾಡಿರ್ತೀವಿ, ದೇವರೇ ಇನ್ಮೇಲೆ ನಾನು ಸಿಗರೆಟ್ ಸೇದಲ್ಲ, ಎಣ್ಣೆ ಹೊಡಿಯಲ್ಲ, ನಾನು ಕೆಲವೊಂದು ಕೆಟ್ಟ ಅಭ್ಯಾಸಗಳನ್ನು ನಾನು ಮಾಡೋದಿಲ್ಲ ಅಂತ ಪ್ರಾಮಿಸ್ ಮಾಡಿರ್ತೀರ. ಮತ್ತು ಅದನ್ನು ಮಾಡೋಕ್ಕೋದ್ರೆ ಖಂಡಿತ ಅದರ ಪರಿಣಾಮ ನಿಮಗೆ ದೊಡ್ಡದಾಗಿ ಬರುತ್ತೆ. ಒಬ್ರಿಗೆ ಏನಾರು ಒಂದು ವಿಷಯನ ಪ್ರಾಮಿಸ್ ಮಾಡಿದ್ರೆ ಅದನ್ನು ಚಾಚು ತಪ್ಪದೆ ಅದನ್ನು ಪಾಲಿಸೋಕ್ಕೆ ನೀವು ಆದಷ್ಟು ಟ್ರೈ ಮಾಡಿ. ಒಬ್ರಿಗೆ ಒಂದು ವಿಷಯನ ನೀವು ಒಪ್ಕೊಂಡಿದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು, ನೀವು ಅದನ್ನು ಮಾಡಲೇಬೇಕು. ಮಾಡಿಲ್ಲ ಅಂದರೆ ನಿಮಗೆ ಕೆಟ್ಟ ಹೆಸರು ಖಂಡಿತ ಬರುತ್ತೆ. ಜನ್ಮ ಶನಿ ಟೈಮಲ್ಲೇ ಹಲವಾರು ಕೆಟ್ಟ ಹೆಸರುಗಳು ಬರೋದು. ಶನಿಗೇನಿಷ್ಟ ಅಂದರೆ ಕೊಟ್ಟ ಮಾತನ್ನು ಕ್ಲೀನಾಗಿ ನೀವು ನಡ್ಸ್ಕೊಂಡು ಹೋದರೆ ಏನೂ ಮಾಡಲ್ಲ ಶನಿ. ಹಾಗೆ 10ನೇ ಸ್ಥಾನಕ್ಕೆ ಶನಿ ನೋಡ್ತಾರೆ. 10ನೇ ಸ್ಥಾನದಕ್ಕೆ ಶನಿ ನೋಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಚೇಂಜ್ ಆಗ್ಬೋದು, ಬಿಸ್ನೆಸ್ಸಲ್ಲಿ ನಿಮಗೊಂದು ಒಳ್ಳೆ ಗ್ರೋತ್ ಖಂಡಿತ ಇದ್ದೇ ಇರುತ್ತೆ. 3ನೇ ಸ್ಥಾನಕ್ಕೆ ಶನಿ ನೋಡ್ತಾರೆ. ಅದೇ ರೀತಿಯಲ್ಲಿ 7ನೇ ಸ್ಥಾನಕ್ಕೆ ಶನಿ ಕೂಡ ನೋಡ್ತಾರೆ. 3ನೇ ಸ್ಥಾನಕ್ಕೆ ಶನಿ ನೋಡಿದಾಗ ನೀವು ಮಾಡುವಂಥ ಪ್ರಯತ್ನ ಎಷ್ಟು ಎಫರ್ಟ್ ಹಾಕ್ತಿರೋ ಈ ಟೈಮಲ್ಲಿ, ನೀವು ಹಾಕೋಂಥ ಎಫರ್ಟ್ ಬಂದು 100% ಎಫರ್ಟ್ ಹಾಕೋರು ಇನ್ನೂ 110% ಎಫರ್ಟ್ ಹಾಕೋ ಥರ ನಿಮ್ಮ ಪ್ರಯತ್ನ ಇರಬೇಕು. ಏನಕ್ಕಂದರೆ ಕೆಲವೊಂದು ಪ್ರಯತ್ನಗಳು ವಿಫಲವಾಗ್ಬೋದು, ಆದರೆ ನಂಬಿಕೆ ಬಿಡಬೇಡಿ. ಖಂಡಿತ ಅದು ನೀವು ಸತತವಾಗಿ ಪ್ರಯತ್ನ ಮಾಡ್ತಾಯಿರಿ, ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ. ಇವಾಗ ಮೀನರಾಶಿಯವರಿಗೆ 7ನೇ ಸ್ಥಾನಕ್ಕೆ ಶನಿ ನೋಡೋದ್ರಿಂದ ನಿಮಗೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ನಡೆಯುವಂಥ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ, ಯಾರಿಗೆಲ್ಲ ಮದುವೆ ಆಗಿಲ್ವೋ, ಲವ್ ಮ್ಯಾರೇಜ್ ನಡೆಯೋದು, ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ನಡೆಯೋದು, ಇದೆಲ್ಲ ತುಂಬ ಜಾಸ್ತಿ ಇರುತ್ತೆ. ಅದೇ ರೀತಿಯಲ್ಲಿ ಯಾರಿಗೆ ಮದುವೆ ಆಗಿಲ್ಲ, ಸುಮಾರು ವರ್ಷದಿಂದ ಡಿಲೇ ಆಗ್ತಾಯಿದೆ, ಅವರಿಗೆ ಇವಾಗ ಮದುವೆ ಆಗುವಂಥ ಚಾನ್ಸಸ್ ಶನಿ ಆಪರ್ಚುನಿಟಿ ಕೊಡ್ತಾರೆ. ಅದನ್ನು ಕರೆಕ್ಟಾಗಿ ನೀವು ಯೂಟಿಲೈಸ್ ಮಾಡಿಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು. ಹಾಗೆ ನಿಮ್ಮ ಕೆಲಸದಲ್ಲಿ ನೀವು ತುಂಬ ಗಮನ ಇಟ್ಟು ನೀವು ಕೆಲಸ ಮಾಡಬೇಕು. ವರ್ಕರ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮೀನ ಲಗ್ನದವರು, ಮೀನ ರಾಶಿಯವರು, ನಿಮ್ಮ ವರ್ಕರ್ಸ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಲಗ್ನದಲ್ಲಿ ಶನಿ ಇರೋದ್ರಿಂದ ಕೋಪನೂ ಬರುತ್ತೆ, ನಿಮ್ಮ ದೇಹದಲ್ಲಿ ಮಂದತನನೂ ಕೂಡ ಇರುತ್ತೆ. ಯಾಕಂದರೆ ದೇಹದಲ್ಲಿ ಶನಿ ಇದ್ದಾರೆ, ಮಂದತನ ಕೂಡ ಇರುತ್ತೆ. ಆದರೆ ಹೆದರಕ್ಕೆ ಅಂತ ಹೋಗಬೇಡಿ. ನೀವು ನಿಮಗೆ ಲಾಯಲ್ಟಿ ಆಗಿರಿ, ಬೇರೆಯವ್ರಿಗೂ ಲಾಯಲ್ಟಿ ಆಗಿರಿ. ನೀವು ಚೆನ್ನಾಗಿ ಕೆಲಸ ಮಾಡಿ. ಬೆಳಗ್ಗೆ ಹೊತ್ತು ಬೇಗ ಎದ್ದೇಳಿ, ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಪೂಜೆ ಮಾಡಿ. ನಿಮ್ಮ ವರ್ಕ್ ಬಗ್ಗೆ ನೀವು ತುಂಬ ಕಾನ್ಸಂಟ್ರೇಷನ್ ಆಗಿ, ಹಾಗೆ ಬೇರೆ ವಿಷಯಗಳ ಮೇಲೆ ನೀವು ಆಸಕ್ತಿಯನ್ನು ತೋರಿಸ್ಬೇಡಿ. ಬೇರೆಯವ್ರ ವಿಷಯ ಬಗ್ಗೆ ಮಾತಾಡಲೇಬೇಡಿ. ನಿಮ್ಮ ಕೆಲಸ ಆಯಿತು, ನಿಮ್ಮದಾಯಿತು, ಆ ಥರ ನಿಮ್ಮ ರೊಟೀನನ್ನು ಡೈಲಿ ಶುರು ಮಾಡಿ. ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಸ್ನಾನ ಮಾಡಿ, ಪೂಜೆ ಮಾಡಿ. ನಿಮ್ಮ ಮನೇಲಿ ಏನೇನು ಕೆಲಸ ಇದೆ, ನಿಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡಿ. ನಿಮ್ಮ ವೈಫ್ ಇದ್ದರೆ ಅವ್ರಿಗೆ ಹೆಲ್ಪ್ ಮಾಡಿ, ನಿಮ್ಮ ಹಸ್ಬೆಂಡ್ ಇದ್ದರೆ ಅವ್ರಿಗೆ ಹೆಲ್ಪ್ ಮಾಡಿ. ಯಾರಿಗೂ ರ್ಯಾಶ್ ಆಗಿ ಬೈಯೋಕ್ಕೆ ಹೋಗಬೇಡಿ. ನಮ್ಮ ಏನಾದ್ರು ಒಂದು ಕುಡಿಯೋ ಹ್ಯಾಬಿಟ್ ಇದ್ದರೆ, ಸಿಗರೇಟ್ ಹ್ಯಾಬಿಟ್ ಇದ್ದರೆ
ಕೆಲವೊಂದು ಕೆಟ್ಟ ಅಭ್ಯಾಸಗಳಿರುತ್ತೆ, ಅದಂತೂ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಶನಿಗೆ ಕೆಟ್ಟ ಅಭ್ಯಾಸ, ಕೆಟ್ಟ ಮಾತುಗಳು, ಕೆಟ್ಟ ಯೋಚನೆ, ಬೇರೆಯವರಿಗೆ ನಾವು ಕೆಟ್ಟದು ಬಯಸೋದು, ಇದೆಲ್ಲ ಶನಿಗೆ ಇಷ್ಟ ಆಗಲ್ಲ. ಸೊ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅದು ಶನಿಗೆ ತುಂಬ ಇಷ್ಟ. ಸೊ ಮೀನರಾಶಿಯವರು ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ನೀವು ಎಷ್ಟಕ್ಕೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ಖಂಡಿತ ನಿಮಗೆ ಫಲ ಅನ್ನೋದು ಖಂಡಿತ ಶನಿ ಭಗವಾನ್ ಕೊಟ್ಟೇ ಕೊಡ್ತಾರೆ. ಹೆದರುವಂಥ ಅವಶ್ಯಕತೆ ಇಲ್ಲ. ಓಂ ಸಂ ಶನೈಶ್ವರಾಯ ನಮಃ ಈ ಮಂತ್ರನ ಯಾವತ್ತೂ ಹೇಳ್ತಾ ಇರಬೇಕು. ಓಂ ಸಂ ಶನೈಶ್ವರಾಯ ನಮಃ. ಶನಿ ಭಗವಾನ್ ದೇವಸ್ಥಾನಕ್ಕೆ ಹೋಗಿ ಶನಿವಾರ ಕಾಲಿಲ್ದವರಿಗೆ ನೀವು ಅನ್ನದಾನ ಮಾಡಿ. ನೀವು ಅನ್ನದಾನ ಎಷ್ಟು ಮಾಡ್ತೀರೋ ನಿಮ್ಮ ಧರ್ಮ, ನಿಮ್ಮ ಶನಿ ಭಗವಾನ್ ಬಂದು ಖಂಡಿತ ನಿಮಗೆ ಕಾಪಾಡ್ತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ. ನಿಮಗೆ ಇದು ಒಂದು ಒಳ್ಳೆಯ ಪರಿಹಾರ ಅಂತ ಕೂಡ ನಾನು ಹೇಳ್ತೀನಿ. ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಶ್ರೀರಾಮ್.